ನಮಸ್ಕಾರ ಸ್ನೇಹಿತರೆ. ಶಿಶುನಾಳ ಶರೀಫರ ನೂರಾರು ತತ್ವಪದಗಳು ನೂರಾರು ಅರ್ಥವನ್ನು ಕೊಡುತ್ತವೆ. ಅದರಲ್ಲಿ ನನಗೆ ಬಹಳ ದಿನಗಳಿಂದ ಕಾಡಿದಂತಹ, ಮನಸ್ಸಿಗೆ ತುಂಬ ಇಳಿದಂತಹ ಈ ತತ್ವಪದ ನೂರಾರು ಅರ್ಥಗಳನ್ನು ಕೊಡುತ್ತೆ. ಬದುಕಿಗೆ ತುಂಬ ಸನಿಹವಾಗಿದೆ. ಮಾಡೋ ಶ್ರೀ ಶಿವ ಭಜನ, ಮರುಳೇ ಮರೆತಿರಬೇಡ ಗುರುವಿನ, ಮಾಡೋ ಶ್ರೀ ಶಿವ ಭಜನ, ನೇಮದಿ ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರೆತಿರಬೇಡ ಗುರುವಿನ, ಮಾಡೋ ಶ್ರೀ ಶಿವ ಭಜನ, ನೇಮದಿ ಮಾಡೋ ಶ್ರೀ ಶಿವ ಭಜನ. ಅಳಿವುದು ಕಾಯ ಉಳಿವುದು ಕೀರ್ತಿ, ತಿಳಿದು ನೋಡಿದೋ ರೀತಿ, ಬಿಡುವ ವಿಚಾರ ಮಾಡೋ ವಿಚಾರ, ಬಿಡುವ ವಿಚಾರ ಮಾಡೋ ವಿಚಾರ. ಸ್ಥಿರವಲ್ಲವೋ ಈ ಸಂಸಾರ ಮರುಳೆ, ಸ್ಥಿರವಲ್ಲವೋ ಈ ಸಂಸಾರ ಮರುಳೆ, ಮಾಡೋ ಶ್ರೀ ಶಿವ ಭಜನ, ನೇಮದಿ ಮಾಡೋ ಶ್ರೀ ಶಿವ ಭಜನ. ಮರುಳೆ ಮರೆತಿರಬೇಡ ಗುರುವಿನ, ಮಾಡೋ ಶ್ರೀ ಶಿವ ಭಜನ, ನೇಮದಿ ಮಾಡೋ ಶ್ರೀ ಶಿವ ಭಜನ. ಎಲ್ಲಿಯ ತನಕ ಹಂಬಲಿಸುವೆನಿ, ಎಲ್ಲಿಯ ತನಕ ಹಂಬಲಿಸುವೆನಿ, ನಂದೀಶನ ಮರೆತು ಕಂದ ನಿನಗೊಂದಿಲ್ಲ ಈ ಭವದಿ, ಕಂದ ನಿನಗೊಂದಿಲ್ಲ ಈ ಭವದಿ. ಸುಂದರ ಗುರುವಿನ ಪಾದಕ ಹೊಂದಿ, ಮಾಡೋ ಶ್ರೀ ಶಿವ ಭಜನ, ನೇಮದಿ ಮಾಡೋ ಶ್ರೀ ಶಿವ ಭಜನ. ಅಡಿಗಡಿಗೆ ಶಿವ ನಾಮವ ನೆನೆಯೋ, ದೃಢ ಭಕ್ತಿಯ ನಿಲ್ಲಿಸೋ. ಶಿಶುನಾಳಧೀಶನ ಶ್ರೀ ಬಸವೇಶನ, ಶಿಶುನಾಳಧೀಶನ ಶ್ರೀ ಬಸವೇಶನ, ಮಾಡೋ ಶ್ರೀ ಶಿವ ಭಜನ, ಪ್ರೇಮದಿ ಮಾಡೋ ಶ್ರೀ ಶಿವ ಭಜನ. ಎಷ್ಟು ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ಅರಿತುಕೊಳ್ಬೇಕಾದಂತಹ ವಿಚಾರ, ಅಳಿಯುವುದು ಕಾಯ. ಈ ದೇಹ ಅಳಿದು ಹೋಗುವಂತಹದ್ದು. ಆದರೆ ನಮ್ಮ ಜೀವನದಲ್ಲಿ ನಾವು ಮಾಡಿದಂತಹ ಒಳ್ಳೆಯ ಕಾರ್ಯ ನಮ್ಮ ಕೀರ್ತಿಯನ್ನು ಉಳಿಸುತ್ತೆ. ಬಿಡು ಅವಿಚಾರ, ಬೇಡದೇ ಇರೋ ವಿಚಾರಗಳನ್ನು ಬಿಟ್ಟು ಒಳ್ಳೆಯ ವಿಚಾರ ಮಾಡು. ಸ್ಥಿರವಲ್ಲವೋ ಈ ಸಂಸಾರ, ಸ್ಥಿರವಲ್ಲವೋ ಈ ಸಂಸಾರ ಮರುಳೆ, ನೇಮದಿ ಮಾಡು ಶ್ರೀ ಶಿವ ಭಜನ. ಎಲ್ಲಿಯ ತನಕ ಹಂಬಲಿಸುವಿನಿ, ಎಲ್ಲಿಯ ತನಕ ಹಂಬಲಿಸುವಿನಿ, ನಂದೀಶನ ಮರೆತು ಕಂದ ನಿನಗೊಂದಿಲ್ಲ ಈ ಭವದಿ, ಕಂದ ನಿನಗೊಂದಿಲ್ಲ ಈ ಭವದಿ. ಸುಂದರ ಗುರುವಿನ ಪಾದಕ ಹೊಂದಿ, ಮಾಡೋ ಶ್ರೀ ಶಿವ ಭಜನ. ಅಂದರೆ ಭಗವಂತನನ್ನು ಮರೆತು ನೀನು ಎಲ್ಲಿಯ ತನಕ ಈ ಬದುಕನ್ನು ನೆಚ್ಚಿ ಬದುಕ್ತೀಯ, ನಿನಗೆ ಈ ಜಗತ್ತಿನಲ್ಲಿ ಒಂದೂ ಸಹ ಇಲ್ಲ ಈ ಭಾವದಲ್ಲಿ. ಸುಂದರ ಗುರುವಿನ ಪಾದಕ ಹೊಂದಿ, ಮಾಡು ಆ ಭಗವಂತನ ಸ್ಮರಣೆ. ಶಿಶುನಾಳಧೀಶನ ಶ್ರೀ ಬಸವೇಶನ, ಮಾಡೋ ಶ್ರೀ ಶಿವ ಭಜನ, ಪ್ರೇಮದಿ ಮಾಡೋ ಶ್ರೀ ಶಿವ ಭಜನ. ಅಂದರೆ ನೇಮದಿಂದ ಪ್ರೇಮದಿಂದ ಭಗವಂತನನ್ನು ಸ್ಮರಿಸು ಎಂಬಂತಹ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಈ ಜಗತ್ತಿಗೆ ಸಾರಿದ್ದಾರೆ ಶರೀಫ್ ಸಾಹೇಬರು. ಹಾಗಾಗಿ ಈ ಶರೀಫ್ ಸಾಹೇಬರ ಈ ಒಂದು ತತ್ವಪದ ಮನಸ್ಸಿನ ತುಂಬ ಉಳಿಯುತ್ತದೆ, ಮನಸ್ಸಿನ ಆಳಕ್ಕೆ ಇಳಿಯುತ್ತದೆ. ಅವಿಚಾರವನ್ನು ಬಿಟ್ಟು ವಿಚಾರವನ್ನು ಮಾಡಬೇಕು. ಜಗತ್ತಿನಲ್ಲಿ ಯಾವುದೂ ಸ್ಥಿರವಲ್ಲ, ಸಂಸಾರವೂ ಸ್ಥಿರವಲ್ಲ. ಹಾಗಾಗಿ ಕಾಯ ಅಳಿಯುವ ಮುನ್ನ ಒಳ್ಳೆಯ ಕೆಲಸವನ್ನು ಮಾಡು, ಆಗ ನಿನ್ನ ಕೀರ್ತಿ ಜಗತ್ತಿನಲ್ಲಿ ಉಳಿಯುತ್ತದೆ ಎಂಬಂತಹ ಸತ್ಯವನ್ನು ಸಾರಿದ್ದಾರೆ ಈ ಒಂದು ತತ್ವಪದದಲ್ಲಿ. ಅರ್ಥ ಮಾಡಿಕೊಂಡ್ರೆ ನೂರಾರು ಅರ್ಥವಿದೆ ಒಂದೊಂದು ಪದದಲ್ಲಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಶರೀಫ್ ಸಾಹೇಬರ ತತ್ವಪದದ ಬಗ್ಗೆ ವಿಚಾರ ಮಾಡೋಣ. ನಮಸ್ಕಾರ.